ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ರೆಸಿಪಿ ಬಾದುಷಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಒಂದು ಕಡಾಯಿ ತಗೊಂಡಿದ್ದೀನಿ. ಆ ಕಡಾಯಲ್ಲಿ 1.5 ಕಪ್ಪಷ್ಟು ಮೈದಾನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಅದೇ ಮೈದಾಗೆ 1-2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತೀನಿ. ನಿಮಗೇನಾದರೂ ತುಪ್ಪ ಇಷ್ಟಪಡೋರಿದ್ದರೆ ಇನ್ನೂ 1-2 ಸ್ಪೂನ್ನ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕಲಸಿ. ಆಮೇಲೆ ನಾನು ಇದಕ್ಕೇ 1-2 ಸ್ಪೂನಷ್ಟು ಆಯಿಲ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆಯಿಲ್ ಹಾಕೋದ್ರಿಂದ ಮೈದಾ ಕಲಸೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ ಮೈದಾ ಕಲಿಸಿದಾಗ. ಅದಕ್ಕೋಸ್ಕರ ನಾನು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ತೀನಿ. ಮತ್ತು ನೀರು, ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕಲಸಿ. ನೋಡಿ, ನಾನು ತೋರಿಸಿದ್ದೀನಿ ನೋಡಿ, ಅದೇ ಥರ ಕಲಸಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಗೇನೂ ಇರಬಾರ್ದು. ಒಂದೇ ಮೀಡಿಯಮಾಗಿ ತುಂಬ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಉಂಡೆ ಥರ ಮಾಡಿಬಿಟ್ಟು ಅದನ್ನು ಒಂದು 10-20 ನಿಮಿಷ ಕ್ಲೋಸ್ ಮಾಡಿ ಎತ್ತಿಡಿ. ಈಗ ಪಾಕನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಕಡಾಯಲ್ಲಿ 1-2 ಗ್ಲಾಸ್ ವಾಟರ್ ಮತ್ತು 1.5 ಕಪ್ಪಷ್ಟು ನಾನು ಶುಗರ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದು ಕುದೀತಾ ಇರಬೇಕಾದ್ರೆ ಒಂದು 5-6 ಏಲಕ್ಕಿನ ಪುಡಿ ಮಾಡಿ ಅದಕ್ಕೆ ನಾನು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಇವಾಗ ನೋಡಿ, ಪಾಕನ ಚೆಕ್ ಮಾಡಬೇಕು. ಅದು ಅಂಟಂಟು ಬರಬೇಕು. ಆವಾಗ ಅದು ಪಾಕ ಕರೆಕ್ಟಾಗಿ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನೂ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿದರೆ ನಮಗೆ ಸಕ್ಕರೆ ಪಾಕ ರೆಡಿ ಆಗುತ್ತೆ. ಇವಾಗ ಆಗಲೇ ಕಲಸಿಟ್ಟಿದ್ವಲ್ಲ ಮೈದಾನ, ಅದನ್ನು ತಗೊಂಡು ಮೀಡಿಯಮ್ ಸೈಜು ಚಿಕ್ಕ ಉಂಡೆಗಳ ಥರ ಮಾಡಿಟ್ಕೊಳ್ಳೋಣ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಉಂಡೆನ ಮಾಡಿಟ್ಕೊಂಡಿದ್ದಾದಮೇಲೆ ಒಂದು ಕಡಾಯಿ ತಗೊಳ್ಳಿ. ಕಡಾಯಲ್ಲಿ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಅದು ಆಯಿಲ್ ಹೀಟ್ ಆದಮೇಲೆ ಇವಾಗ ನಾವು ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ರೌಂಡ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಒಂದು ಡೀಪಾಗಿ ಒಂದು ಹೋಲ್ ಮಾಡಿಬಿಟ್ಟು ಆಯಿಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬ್ಲ್ಯಾಕ್ ಕಲರ್ ಆಗಬಾರ್ದು. ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗೋ ಥರ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಅದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಅದು ಫ್ರೈ ಆಗಿದೆ. ಅದನ್ನು ಸೈಡ್ಗೆ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಆಮೇಲೆ ನಾವು ಅವಾಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಸಕ್ಕರೆ ಪಾಕ, ಅದರಲ್ಲಿ ಒಂದೊಂದೇ ಇದನ್ನು ಹಾಕಿ 20-30 ನಿಮಿಷ ಅದನ್ನು ಪಾಕದಲ್ಲಿ ನೆನೆಯೋಕ್ಕೆ ಬಿಡಿ. ನೆನೆದಾಗ ಆ ಪಾಕ ಎಲ್ಲ ನಾವು ಮಾಡಿರೋ ಬಾದುಷಾದಲ್ಲಿ ಡೀಪಾಗಿ ಹೋಗಿ ಆವಾಗ ನಮಗೆ ಬಾದುಷಾ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಅಂತೂ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಸ್ವೀಟಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಸ್ವೀಟಾಗಿರುತ್ತೆ ಮಾತ್ರ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಸಹ ಮನೇಲಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫ್ರೆಂಡ್ಸ್.